ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಶಿವಣ್ಣ ಅಂದ್ರೆ ಎನರ್ಜಿ, ಎನರ್ಜಿ ಅಂದ್ರೆ ಶಿವಣ್ಣ. ತಮ್ಮ 64ನೇ ವಯಸ್ಸಿನಲ್ಲೂ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ. ವರ್ಷಕ್ಕೆ ಅದೆಷ್ಟು ಸಿನಿಮಾಗಳನ್ನ ಅನೌನ್ಸ್ ಮಾಡ್ತಾರೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ನಿಜಕ್ಕೂ ಆ ವಯಸ್ಸಿನಲ್ಲೂ ಅಷ್ಟೊಂದು ಎನರ್ಜೆಟಿಕ್ ಆಗಿರೋದು ಸಾಮಾನ್ಯವಾದ ಮಾತಲ್ಲ. ಇಂದಿನ ಯುವ ನಟರೇ ವರ್ಷಕ್ಕೆ ಒಂದೆರಡು ಸಿನಿಮಾಗಳನ್ನ ಮಾಡೋದೇ ಕಷ್ಟವಾಗಿರೋ ಕಾಲದಲ್ಲಿ ಶಿವಣ್ಣ ವರ್ಷಕ್ಕೆ 4-5 ಸಿನಿಮಾಗಳಲ್ಲಿ ಅಭಿನಯಿಸಿ 2-3 ಸಿನಿಮಾಗಳನ್ನ ಬಿಡುಗಡೆ ಮಾಡ್ತಾರೆ. ನಿಜಕ್ಕೂ ಶಿವಣ್ಣ ಅವರ ಈ ಒಂದು ಎನರ್ಜಿಯನ್ನ ಮೆಚ್ಚಿಕೊಳ್ಳಲೇಬೇಕು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿವಣ್ಣ ಅವರ ಮುಂಬರುವ ಸಿನಿಮಾಗಳು ಯಾವುವು ಅಂತ ತಿಳ್ಕೊಳ್ಳೋಣ. ಶಿವಣ್ಣ ಅವರ ಮುಂಬರುವ ಸಿನಿಮಾಗಳು ಸಾಕಷ್ಟಿವೆ. ಆದರೆ ಸದ್ಯಕ್ಕೆ ಶಿವಣ್ಣ ಅವರು ಸಖತ್ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿರೋ ಸಿನಿಮಾ ಅಥವಾ ಬಿಡುಗಡೆಗೆ ರೆಡಿ ಆಗಿರುವಂತಹ ಸಿನಿಮಾಗಳು ಯಾವುವು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ, ಹಾಗಿದ್ರೆ ಶಿವಣ್ಣ ಅವರ ಮುಂಬರುವ ಮೊದಲ ಸಿನಿಮಾ ಯಾವುದು ಅಂತ ನೋಡೋಣ. ರಾಮ್ ಚರಣ್ ಅವರ ಅಭಿನಯದ ಪೆದ್ದಿ ಸಿನಿಮಾದಲ್ಲಿ ಶಿವಣ್ಣ ಅಭಿನಯಿಸಿದ್ರು. ಈ ಸಿನಿಮಾ ಸದ್ಯ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಶಿವಣ್ಣ ಅವರ ಪಾತ್ರಕ್ಕೆ ಮೆಚ್ಚುಗೆಯ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಈ ಸಿನಿಮಾವನ್ನ ಬಿಟ್ರೆ ಅವರ ಮುಂದಿನ ಸಿನಿಮಾ ಯಾವುದು ಅಂದ್ರೆ ಬೇಲ್. ಈ ಸಿನಿಮಾವನ್ನ ನಿರ್ದೇಶಕ ಪವನ್ ಒಡೆಯರ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ಇನ್ನು ಈ ಸಿನಿಮಾಗೆ ಕೆವಿಎನ್ ಪ್ರೊಡಕ್ಷನ್ ಅವರು ಬಂಡವಾಳ ಹಾಕಿದ್ದಾರೆ. ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ನೋಡಿ ಈ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ. ಇನ್ನು ಶಿವಣ್ಣ ಅವರ ಆ ಖಡಕ್ ಲುಕ್ ನೋಡಿ ಕಿಚ್ಚ ಸುದೀಪ್ ಅವರೇ ಅಣ್ಣವರನ್ನ ನೋಡಿದಾಗಾಯ್ತು ಅಂತ ಹೇಳಿದ್ರು. ಈ ಸಿನಿಮಾ ಇದೇ ಆಗಸ್ಟ್ 24ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಇನ್ನು ಶಿವಣ್ಣ ಅವರ ಮುಂಬರುವ ಎರಡನೇ ಸಿನಿಮಾ ಯಾವುದು ಅಂದ್ರೆ ಜೈಲರ್ 2. ಜೈಲರ್ ಸಿನಿಮಾದಲ್ಲಿನ ಶಿವಣ್ಣ ಅವರ ಅಭಿನಯವನ್ನ ಇಡೀ ಇಂಡಿಯಾವೇ ಮೆಚ್ಕೊಂಡಿತ್ತು. ಅವರು ಕೆಲವು ನಿಮಿಷಗಳಲ್ಲಿ ಆ ಸಿನಿಮಾದಲ್ಲಿ ಕಾಣಿಸಿಕೊಂಡ್ರು ಕೂಡ ಅದನ್ನ ಪ್ರತಿಯೊಬ್ಬರು ಇಷ್ಟಪಟ್ಟಿದ್ರು. ಶಿವಣ್ಣ ಅವರ ಆ ಮಾಸ್ ಲುಕ್ ಅನ್ನ ಮತ್ತೆ ತೆರೆ ಮೇಲೆ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ಜೈಲರ್ 2 ಸಿನಿಮಾದಲ್ಲಿ ಶಿವಣ್ಣ ಹೆಚ್ಚು ಕಾಲ ಅಭಿನಯಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬಂದಿವೆ. ಈ ಸಿನಿಮಾದ ಚಿತ್ರೀಕರಣವು ಕೂಡ ಕಂಪ್ಲೀಟ್ ಆಗಿದ್ದು ಈ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿದೆ. ತೆರೆ ಮೇಲೆ ರಜನಿಕಾಂತ್ ಅವರ ಜೊತೆಯಲ್ಲಿ ಶಿವಣ್ಣ ಅವರ ಅಬ್ಬರವನ್ನ ನೋಡಲು ಜನ ಕಾಯುತ್ತಿದ್ದಾರೆ. ಇನ್ನು ಶಿವಣ್ಣ ಅವರ ಮುಂಬರುವ ಮೂರನೇ ಸಿನಿಮಾ ಯಾವುದು ಅಂದ್ರೆ ಗುಮ್ಮಡಿ ನರಸಯ್ಯ. ಇದು ತೆಲುಗು ಸಿನಿಮಾವಾಗಿದ್ದು ಕನ್ನಡ ಮತ್ತು ತೆಲುಗು ಎರಡು ಭಾಷೆಗಳಲ್ಲಿ ತಯಾರಾಗ್ತಾ ಇದೆ. ಈ ಸಿನಿಮಾ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾದ ಗುಮ್ಮಡಿ ನರಸಯ್ಯ ಅವರ ಬಯೋಪಿಕ್ ಆಗಿದೆ. ಇನ್ನು ಈ ಸಿನಿಮಾದಲ್ಲಿನ ಶಿವಣ್ಣ ಅವರ ಪಾತ್ರವನ್ನ ನೋಡಿದ್ರೆ ಅವರ ಕೆರಿಯರ್ ನ ಬೆಸ್ಟ್ ಸಿನಿಮಾ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಶಿವಣ್ಣ ಅವರ ಮುಂಬರುವ 4ನೇ ಸಿನಿಮಾ ಯಾವುದು ಅಂದ್ರೆ ಡ್ಯಾಡ್. ಈ ಸಿನಿಮಾದ ಚಿತ್ರೀಕರಣ ಮುಕ್ತಾಯವಾಗಿದ್ದು ಈ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಆಗಿದೆ. ಇನ್ನು ಶಿವಣ್ಣ ಅವರ ಮುಂಬರುವ 5ನೇ ಸಿನಿಮಾ ಯಾವುದು ಅಂದ್ರೆ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾ ಸಂಪೂರ್ಣ ರೆಟ್ರೋ ಸ್ಟೈಲ್ ಸಿನಿಮಾವಾಗಿದ್ದು ಈ ಸಿನಿಮಾದ ಪೋಸ್ಟರ್ ಗಳ ಮೂಲಕ ಹೆಚ್ಚು ಗಮನ ಸೆಳೆದಿದೆ. ಈ ಸಿನಿಮಾದ ಮೇಲೆ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಸದ್ಯ ಈ ಸಿನಿಮಾದ ಚಿತ್ರೀಕರಣ ನಡೀತಾ ಇದೆ. ಇನ್ನು ಶಿವಣ್ಣ ಅವರ ಮುಂಬರುವ 6ನೇ ಸಿನಿಮಾ ಯಾವುದು ಅಂದ್ರೆ ಸರ್ವೈವರ್. ಈ ಸಿನಿಮಾ ಶಿವರಾಜ್ ಕುಮಾರ್ ಅವರ ಬಯೋಪಿಕ್ ಆಗಿದೆ. ಶಿವಣ್ಣ ಅವರಿಗೆ ಕ್ಯಾನ್ಸರ್ ಬಂದಾಗ ಅದನ್ನ ಹೇಗೆ ಎದುರಿಸಿದರು, ಕ್ಯಾನ್ಸರ್ ಅನ್ನ ಹೇಗೆ ಗೆದ್ದು ಬಂದರು ಎನ್ನುವ ಒಂದು ಸ್ಫೂರ್ತಿದಾಯಕ ಕತೆ ಈ ಸಿನಿಮಾವಾಗಿದೆ. ಈ ಸಿನಿಮಾವನ್ನ ಶಿವರಾಜ್ ಕುಮಾರ್ ಅವರ ಪತ್ನಿಯಾದ ಗೀತಾ ಶಿವರಾಜ್ ಕುಮಾರ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಅವರ ಮುಂಬರುವ 7ನೇ ಸಿನಿಮಾ ಯಾವುದು ಅಂದ್ರೆ ತಮಿಳಿನ ಸಿನಿಮಾ. ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾದ ಖ್ಯಾತಿಯ ಅಭಿಷನ್ ಜೀವಂತ್ ಅವರ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಅಭಿಷನ್ ಅವರ ತಂದೆಯ ಪಾತ್ರವನ್ನ ಮಾಡುತ್ತಿದ್ದಾರೆ. ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾ ಪ್ರತಿಯೊಬ್ಬರಿಗೆ ಇಷ್ಟ ಆಗಿತ್ತು. ಇದೀಗ ಈ ಸಿನಿಮಾದ ಮೇಲೆ ಕೂಡ ನಿರೀಕ್ಷೆ ಹೆಚ್ಚಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ 7 ಸಿನಿಮಾಗಳು ಶಿವರಾಜ್ ಕುಮಾರ್ ಅವರ ಮುಂಬರುವ ಸಿನಿಮಾಗಳಾಗಿವೆ. ಈ ಎಲ್ಲಾ ಸಿನಿಮಾಗಳಲ್ಲಿ ಯಾವ ಸಿನಿಮಾಕ್ಕಾಗಿ ನೀವು ಅತಿ ಹೆಚ್ಚು ಕಾಯ್ತಾ ಇದ್ದೀರಿ ಅಂತ ಕಮೆಂಟ್ಸ್ ಮಾಡಿ. ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.